ಕರ್ನಾಟಕದ ಸ್ವಾಮೀಜಿ, ಅದು ಕೂಡ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾಗಿರುವಂತಹ ಆರ್ಯವರ್ಧನ್ ಗುರೂಜಿ ಎಲ್ರಿಗೂ ಕೂಡ ಗೊತ್ತಿರುವಂತಹ ವ್ಯಕ್ತಿ. ಈ ವ್ಯಕ್ತಿ ಅದು ಬೇಕು ಅಂತ ಹೇಳ್ತಾರೋ ಅಥವಾ ತಮ್ಮ ತಿಳುವಳಿಕೆಯಿಂದ ಹೇಳ್ತಾರೋ ಮಟ್ಟಿನಲ್ಲಿ ಹೇಳ್ತಾರೆ. ಆ ಹೇಳಿದ್ದು ಹಾಗೆ ಆಗತ್ತೆ ಅನ್ನೋದು ತುಂಬಾ ಜನರ ನಂಬಿಕೆ, ಹಾಗೂ ಕೆಲವೊಂದು ಆಗಿದೆ ಅದು ಕಾಕತಾಳೀಯನೋ ಅಥವಾ ಅವರ ಒಂದು ನಾಲಿಗೆಯಲ್ಲಿ ನುಡಿದು ಹೇಳುವಂಥದ್ದು. ಖಂಡಿತವಾಗಿ ಅದನ್ನು ನಾವು ಯಾರು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಇಲ್ಲ ಅನ್ನೋದಕ್ಕೂ ಕೂಡ ಆಗೋದಿಲ್ಲ, ಯಾಕಂದ್ರೆ ಆಗಿರೋದು ತುಂಬಾ ಉದಾಹರಣೆಗಳು ಕೂಡ ಇದೆ. ಈಗ ಈ ಒಬ್ಬ ಆರ್ಯವರ್ಧನ್ ಗುರೂಜಿ ಏನಿದ್ದಾರೆ, ಈಗ ಒಂದು ಮಾತನ್ನ ಹೇಳಿದ್ದಾರೆ. ಅದೇನಂತ ಹೇಳಿದ್ರೆ, ಒಂದು ಕುಂಡಿಯ ವಿಚಾರವನ್ನ ಇಟ್ಕೊಂಡು ಮಾತಾಡಿದ್ದಾರೆ. ಗೋವುಗಳ ತಿಗಕ್ಕೆ ನೀವು ಕೈ ಮುಗಿತೀರಾ, ಆದ್ರೆ ನಿಮ್ಮ ತಿಕ್ಕದಲ್ಲೂ ಕೂಡ ಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋ ಒಂದು ಮಾತನ್ನ ಹೇಳಿ ಈಗ ಸಿಕ್ಕಾಪಟ್ಟೆ ಆ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಇದನ್ನ ನೀವು ಕೇಳಿಸ್ಕೋಬೇಕು ಅಂತ ಹೇಳಿದ್ರೆ ಮುಂದೆ ನಾನು ಅದನ್ನ ಪ್ಲೇ ಮಾಡ್ತೀನಿ. ಇವರ ಮಾತನ್ನ ಸಂಪೂರ್ಣವಾಗಿ ಕೇಳಿಸ್ಕೊಂಡು ನಿಮಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಮಾಡಿ. ಜೊತೆಗೆ ಕನ್ನಡದ ಒಬ್ಬ ಸ್ಟಾರ್ ನಟ ಕೇವಲ ಹೆಣ್ಣು ಮಕ್ಕಳ ಕುಂಡಿಗೆ ಹೊಡೆದು ಇವತ್ತು ಸಂಪೂರ್ಣವಾಗಿ ಬರ್ಬಾತ್ ಆಗಿ ಹೋಗಿದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಆ ನಟ ಯಾರು ಅನ್ನೋದು ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋನ ಕೇಳ್ಕೊಂಡ್ ಬನ್ನಿ. ಬರೀ ಹುಡುಗಿರು ತಿಗಕ್ಕೆ ಹೊಡಿತಿದ್ರು, ಬರ್ಬತ್ ಆಗೋಗ್ಬಿಟ್ರು ಅವರು. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತ, ನನ್ನ ತಿಗ ಆಗಿರ್ಬೋದು, ನಿಮ್ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೀ ಹಸುಗ್ ಮಾತ್ರನೇ ಮಹಾಲಕ್ಷ್ಮಿ ಇಲ್ಲ, ನಿಮ್ ತಿಗನು ಕೂಡ ಲಕ್ಷ್ಮಿಗೆ ಹೋಲಿಕೆ ಮಾಡುತ್ತೆ 100%. ಬರ್ದ್ಬಿಟ್ರೆ ನಿಮ್ ಕುಂಡಿಗಳು ಲಕ್ಷ್ಮಿಗೆ ಹೋಲಿಕೆ ಆಗುತ್ತೆ. ಯಾವಾಗ್ಲೂ ಅಷ್ಟೇನೆ ಮಹಾಲಕ್ಷ್ಮಿ ಗಲೀಜ್ ಜಾಗದಲ್ಲಿ ಇರ್ಬೋದು. ಹಸುಗೆ ನೀವೇನ್ ಕೈ ಮುಗಿತಿರೋ ನಿಮಗೂ ಅಷ್ಟೇ. ಕನ್ನಡದಲ್ಲಿ ಒಬ್ರು ಇರೋ ಮಾತೆತ್ತರು ಹುಡುಗಿ ತಿಗಕ್ ಹೊಡಿತಲೇ ಇರೋರು ಪಿಕ್ಚರ್ ಅಲ್ಲಿ ಬರ್ಬತ್ತಾಗೋಗ್ಬಿಟ್ರಿ. ಅವ್ರಷ್ಟು ಬರ್ಬತ್ತಾಗಿರೋರು ಇನ್ನೊಬ್ರು ಇಲ್ಲ 100%. ಮಹಾಲಕ್ಷ್ಮಿ ಹಸುಲ್ ಮಾತ್ರ ವಾಸ ಮಾಡುತ್ತಲ್ಲ, ನಿಮ್ ತಿಗ್ದಲ್ಲೂ ವಾಸ ಮಾಡ್ತಾರೆ ಮಹಾಲಕ್ಷ್ಮಿ. ಗದಿ ಗಂಡಸ್ರ ತಿಗಲ್ಲ, ಎಲ್ಲರದಲ್ಲ 100%. ಇದನ್ನ ಹೇಳಿದ್ರೆ ನಿಮ್ಗೆ ಹರ್ಟ್ ಆಗ್ಬೋದು. ಇದು ಸಬ್ಜೆಕ್ಟ್ ರೀ. ಗಂತದಲ್ಲಿ ಇದೆಯಾ? ಗಂತದಲ್ಲಿ ಜಾತಿ ಬರ್ದಿತ್ತಾ? ಗ್ರಂಥದಲ್ಲಿ ಎಲ್ಲ ಇದೆ. ಎಲ್ಲ ನಾವು ಮಾಡ್ಕೆ ಬದುಕ್ತಾ ಇದೀವಿ. ಮುಂದಿನ ಹೇಳ್ದಾಗ ಹಿಂದಿನ ಹುರ್ಕತ್ತಾನೆ, ಹಿಂದಿನ ಹೇಳ್ದಾಗ ಮುಂದಿನ ಹುರ್ಕತ್ತಾನೆ. ಇಂಥ ಹುರ್ಕನವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬಾರ್ದು 100%. ನಾನು ಹೇಳ್ತೀನಿ ಕೇಳಿ.